ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಬೆಳಿಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಬೆಳಿಗ್ಗೆ ಅಂದರೆ ಸುಮಾರು 9-9:30 ಆಗ್ತಾಯಿದೆ. ಇನ್ನೂ ಅಡುಗೆ ಏನೂ ಮಾಡಿಲ್ಲ. ಈಗ ಹುಣಸೆ ಚಿಗುರು ಸಾಂಬಾರು ಮುದ್ದೆ ಮಾಡೋಣ ಅಂತಂದು ನಮ್ಮ ಮನೆಯವ್ರು ಹೋಗಿ ನೋಡಿ ಒಂದು ಸ್ವಲ್ಪ ಕಿತ್ಕೊಂಡು ಬಂದವ್ರೆ. ಇದು ಫಸ್ಟ್ ಟೈಮ್ ಇನ್ನೂ ನಮ್ಮ ಮನೇಲಿ ಮಾಡ್ತಾ ಇರೋದು. ನಮ್ಮ ಅಮ್ಮವ್ರ ಮನೇಲಿ ಆಗಲೇ ಮೊನ್ನೆನೇ ಮಾಡಿದರು. ಅದಕ್ಕೋಸ್ಕರ ಇವತ್ತು ಮಾಡಿದ್ರೆ ನಾಳೆ ಬೆಳಿಗ್ಗೆ ಆದರೆ ಶ್ರೀರಾಮನವಮಿ ಹಬ್ಬ, ಹಬ್ಬದ ಕ್ಲೀನಿಂಗು ಅದೆಲ್ಲ ಇರುತ್ತಲ್ಲ. ಸಾಂಬಾರು ಇದ್ದರೆ ಸ್ವಲ್ಪ ರೈಸ್ ಮಾಡ್ಕೊಂಡು ತಿನ್ಬೋದು, ಆಮೇಲೆ ಹಬ್ಬದ ಕೆಲಸಗಳೆಲ್ಲ ಮುಗಿಸ್ಬೋದು ಅಂತಂದು ನಾನು ಈ ಐಡಿಯಾ ಮಾಡಿಬಿಟ್ಟು ಇವತ್ತು ಒಂದು ಸ್ವಲ್ಪ ಹುಣಸೆ ಸಿಗುರು ತರಿಸೀನಿ. ನಮ್ಮ ಮನೆಯವ್ರು ತಂದು ಕೊಟ್ಟು ಒಳಗಡೆ ಕೂತಿದ್ದಾರೆ. ಅರವಿಂದ್ ನೋಡಿ ಆರಾಮಾಗಿ ಮಲ್ಕೊಂಡಿದ್ದಾನೆ. ಇವಂದೇ ಬೇಲತ್ತ ಟಿ ವಿ ನೋಡ್ತಾ ನೋಡಿ, ಟಿ ವಿ ನೋಡ್ತಾ ಅಲ್ಲಿ ಪಾಸ್ ಮಾಡೋನೆ ಟಿ ವಿನ. ನಾನು ಮಾತಾಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ. ನಮ್ಮ ಮನೆಯವ್ರು ಹುಣಸೆ ಸಿಗುರು ಕಿತ್ಕೊಂಡು ಬಂದು ಇಲ್ಲಿ ಕುತ್ಕೊಂಡು ಮೊಬೈಲ್ ನೋಡ್ತಾವ್ರೆ. ನಾನು ಅವ್ರು ಕಿತ್ಕೊಂಡು ಬರೋಷ್ಟರಲ್ಲಿ ಸ್ವಲ್ಪ ವೀಡಿಯೋಸ್ ಇತ್ತು, ಅದು ಒಂದು ಚೂರು ಎಡಿಟಿಂಗ್ ಮಾಡ್ಕೊಂಡು ಒಂದು ಫೇಸ್ಬುಕ್ಕು ಮತ್ತು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಕೊಂಡು ಇಷ್ಟೆಲ್ಲ ನಾನು ತರಕಾರಿ ಅಂದರೆ ಹಸಿಮೆಣಸಿನ್ಕಾಯಿ ಮತ್ತು ತೊಗರಿಬೇಳೆ, ಇದು ಬದನೆಕಾಯಿ, ಬೆಳ್ಳುಳ್ಳಿ ಮತ್ತು ಹಸಿದು ತೆಂಗಿನಕಾಯಿ ಎಲ್ಲ ತುರಿದ್ಬಿಟ್ಟು ಹಾಕಿದ್ದೀನಿ. ಇನ್ನು ಅದನ್ನು ತೊಳೆದ್ಬಿಟ್ಟು ಇದು ಹುಣಸೆ ಸಿಗುರು ಸೊಪ್ಪು ಅದನ್ನು ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ ಹಾಕಿದ್ರೆ ಮುಗೀತು ಕೆಲಸ. ಈರುಳ್ಳಿಗೆ ಒಗ್ಗರಣೆ ಎಲ್ಲ ಕಟ್ ಮಾಡ್ತಾಯಿದ್ದೀನಿ, ಇನ್ನೂ ಕಟ್ ಮಾಡಿಲ್ಲ, ಕಟ್ ಮಾಡಬೇಕು. ಇವ್ರು ನೋಡಿ ಇಷ್ಟೊತ್ತಿಗೆ ಹುಣಸೆ ಮರ ಹತ್ಸಿನಂತ ಇಷ್ಟೊತ್ತಿಗೆ ಅಲ್ಲಿಂದ ಎಗರ್ಬೇಕಾಗಿತ್ತು ಕೆಳಗೆ. ನಾನು ವೆಯ್ಟ್ ಇದ್ದೀನಿ, ಕೊಂಬೆಗಳು ಮುರಿದ್ರೆ ಹುಡುಗರಿಗೆ. ಅಯ್ಯೋ ಬಿಡ್ರಿ, ನಿನ್ಗೆ ಏನೋ ಬಿಡು ಮಂಜಪ್ಪ, ಸುಮ್ಮನೆ ನನ್ನ ಮೇಲೆ ಬಡ್ಕಂತೀಯ ಒಂಚೆ ಸಿಗರು ಅಂತ. ಮಾಡಿದ್ರೆ 2 ಮುದ್ದೆ ತಿನ್ನೋದು ನೀವೇ. ತಿಂತೀವಿ, ತೂಕ ಆಗಿದ್ದೀವಿ ಮನುಷ್ಯರ. ತೂಕ ಆದ್ರೆ ಕೊಂಬೆಗಳ. ಓ ಇದು ಚೆನ್ನಾಗೈತಪ್ಪ ಅಣ್ಣ, ಸರಿಯಾಗಿದ್ದಾನೆ ಅಣ್ಣ. ಮಂಜು ಡೈಲಾಗ್ ಆಯ್ತದೆ, ಅಣ್ಣ ಸರಿಯಾಗಿದೆಯಪ್ಪೋ, ತಿಂತಾರಂತೆ, ವೆಯ್ಟ್ ಆಗಿದಾರಂತೆ, ಹುಣಸೆ ಸಿಗುರು ಕಿತ್ಕೊಂಡು ಬರಲ್ಲಂತೆ. ಹಿಂಗೆ ಹೇಳ್ತೀರ ಅಲ್ಲಿ. ಹಾಂ, ಕೊಂಬೆಗಳು ಮುರಿದ್ರೆ ಎಲ್ಲಿ ಮುರಿತವೆ? ಹುಣಸೆ ಕೊನೆಗಳು ಮುರಿತವೇನು? ಮುರಿತಾವೆ, ಯಾಕೆ ಮುರಿಯಲ್ಲ? ಸಣ್ಣ ಯಾವನ ಕಾಲಿಕ್ಕಿದ್ರೆ ಮುರಿತಾವ, ಒಣಗಿರೋ ಬಿದ್ರೆ ಹಂಗೆ. ನೀನ್ ದೊಡ್ಡ ದೊಡ್ಡ ಕೊಂಬೆಗಳಿಗೆ ಕಾಲಿಕ್ಬೇಕು, ಸಣ್ಣ ಪಣ್ಣ ಕಾಲಿಕ್ ಬೇಡ. ಅವ್ನು ಎದ್ದಳದೆ ರಜೆಗಳಿದ್ದಾಗ 8-9 ಗಂಟೆ ಆಗ್ತೈತೆ. ಹೋಗಿ ಕಿತ್ಕೊಂಡು ಬರೋಷ್ಟರಲ್ಲಿ ನಂದು ಎಲ್ಲರ ಮನೆಗೆ ಊಟ ಆಗಿರ್ತೈತೆ. ನಾನು ಇನ್ನೂ ಅಡುಗೆಗೆ ಅವಾಗ ಸ್ಟಾರ್ಟ್ ಮಾಡ್ಬೇಕಾಗ್ತೈತೆ. ಏನಪ್ಪ ನೀನು ಸ್ವಲ್ಪನೂ ಅರ್ಥ ಮಾಡ್ಕೊಳ್ಳಲ್ಲ ಮಂಜಪ್ಪ. ಸರಿ ಆಯ್ತು, ಬೇಗ ಬೇಗ ಸಾಂಬಾರು ಅನ್ನ ಮುದ್ದೆ ಮಾಡು. ಊಟ ಮಾಡ್ಬೇಕು. ಹೌದೇ, ಮಾಡ್ತೀನಿ. ಇನ್ನೊಂದು ಸಾರಿ ನಾನು ನೀಟಾಗಿ ಅಡುಗೆ ಮನೇದು ವೀಡಿಯೋ ಮಾಡ್ತೀನಿ. ಯಾಕಂದರೆ ನೋಡಿ, ಹೊಸ ಸ್ಟವ್ ಇದನ್ನು ತಗೊಂಡು ಸುಮಾರು ಅಂದರೆ ನಾನು ಒಂದು 10 ವರ್ಷದ ಮೇಲೇನೆ ಆಯಿತು. ಆದರೆ ಎತ್ತಿಟ್ಟಿದ್ದೆ, ಅದೇ ಬಚ್ಚಿಟ್ಟಿದ್ದೆ. ಅದಕ್ಕೆ ಇನ್ನೇನು ಅದೆಲ್ಲ ಆಗಲೇ ಕಂಡಮ್ ಆಗಿತ್ತು. ಅದಕ್ಕೆ ಸ್ಟೀಲ್ದು ಸಾಕು, ಇಷ್ಟು ದಿನ ಯೂಸ್ ಮಾಡಿದ್ದೀನಿ ಅಂತ ಅದನ್ನು ಎತ್ತಿಟ್ಬಿಟ್ಟು ಇದನ್ನು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಸ್ಟಿಕ್ಕರ್ಸ್ ಎಲ್ಲ ಹಾಕಿನಿ. ಇನ್ನೂ ಇದಕ್ಕೆಲ್ಲ ನಾನು ಬುಕ್ ಮಾಡಿದ್ದೀನಿ, ಈ ಬಂಡೆಗೆ. ಮತ್ತು ಇಲ್ಲಿ ಕೆಳಗಡೆ ನೋಡಿ ಫುಲ್ ಗಲೀಜು ಥರ ಐತಿ, ಇದಕ್ಕೆಲ್ಲ ಬುಕ್ ಮಾಡಿದ್ದೀನಿ. ಅದೆಲ್ಲ ಬಂದಮೇಲೆ ನೀಟಾಗಿ ಫಿನಿಶಿಂಗ್ ಎಲ್ಲ ಯಾವ ರೀತಿ ಕಾಣುತ್ತೆ ಅಡುಗೆ ಮನೆ ಅನ್ನೋದು ಶೇರ್ ಮಾಡ್ಕೊತೀನಿ. ತುಂಬ ದಿನದಿಂದ ಹೇಳ್ತಾ ಇದ್ರಿ ಅಡುಗೆ ಮನೆ ಒಂದು ಕ್ಲೀನ್ ಮಾಡ್ಕೊಳ್ರಿ, ಈ ಥರ ಸ್ಟಿಕ್ಕರ್ಸ್ ಎಲ್ಲ ಹಾಕಿ ಅಂತಂದು. ನಾನು ಇದು ರಾಘವೇಂದ್ರ ಸ್ವಾಮಿ ಫೋಟೋ ಹಿಂದೆ ಹಾಕಿದ್ನಲ್ಲ, ಅದು ಮಿಕ್ಕಿತ್ತು. ಹಾಗಾಗಿ ನೋಡೋಣ ಅಂತ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣ್ತೈತೆ. ನೋಡಿ ಎಷ್ಟು ಚೆನ್ನಾಗಿ ಅದು ಹಳೇದೆಲ್ಲ ಹೊರಟೋಗಿ ಗೋಡೆಗಳೆಲ್ಲ ಕಪ್ಪಗಿತ್ತಲ್ಲ, ಅದೆಲ್ಲ ಹೋಗಿ ಈಗ ಏನು ಸಖತ್ತಾಗಿ ಟೈಲ್ಸ್ ಹಾಕಿದ್ದೀವಿ ಅನ್ನೋ ರೇಂಜಿಗೆ ಕಾಣ್ತಾ ಐತೆ. ಒಂದು ಅರ್ಧಕ್ಕಾಗಿದೆ ಅಷ್ಟೇ ನೋಡಿ ಈ ಕಡೆ. ಸೊ ಇದೆಲ್ಲ ಫುಲ್ ಕಂಪ್ಲೀಟ್ ಮಾಡಬೇಕಂದ್ರೆ ಬುಕ್ ಮಾಡಿದ್ದೀನಿ. ಸೊ ಅದು ಬಂದಾಗ ನಾನೆಲ್ಲ ನೀಟಾಗಿ ರೆಡಿ ಮಾಡಿ ಕೊನೆಯದಾಗಿ ಕಿಚನ್ ಮೇಕವರ್ಸ್ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡ್ತೀನಿ. ಆವಾಗ ಯಾವ ರೀತಿ ಇರುತ್ತೆ ಅಂತಂದು ಹೇಳಿರಂತೆ. ಈಗ ಸದ್ಯಕ್ಕೆ ಬೇಗ ಬೇಗ ಅಡುಗೆ ಮಾಡ್ತೀನಿ, ನಮ್ಮ ಮನೆಯವ್ರಿಗೆ ಹೊಟ್ಟೆ ಹಸಿತಾಯ್ತು ಆಗಲೇ. ನೋಡಿ, ಒಂದು 3 ವಿಸಲ್ ಕೂಗಿಸ್ಕೊಂಡೆ ಅಷ್ಟೇ ಆಯಿತು. ಈ ಕುಕ್ಕರಲ್ಲಿ ನಾನು ರೈಸ್ ಏನಾದರೂ ಇಟ್ಟರೆ ಅಂದರೆ ಪಲಾವ್ಗೆ, ವೈಟ್ ರೈಸ್ ಆದರೆ ನೀಟಾಗಿ ಆಗುತ್ತೆ. ಪಲಾವ್ಗೆ ಅಂತೆ, ಬಿರಿಯಾನಿಗಂತೆ ಈ ಥರ ಏನಾದರೂ ಮಾಡೋದು ಇಟ್ಬಿಟ್ರೆ ಅದು ಫುಲ್ಲು ತಳ ಹಿಡಿದ್ಬಿಡುತ್ತೆ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಸಾಂಬಾರು ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ನಾನು ಇದನ್ನು ತುಂಬ ಇಷ್ಟಪಟ್ಟು ಪ್ರೆಸ್ಟೇಜಲ್ಲಿ ತೊಗೊಂಡ್ರೆ, ಯಾವುದು ಲೋಕಲಲ್ಲಿ ತೊಗೊಳ್ಳಿಲ್ಲ, ಪ್ರೆಸ್ಟೇಜಲ್ಲೇ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡ್ರೆ ಫುಲ್ಲು ತಳ ಹಿಡಿಯುತ್ತೆ. ಯಾವುದು ಆ ಥರ ಬಿರಿಯಾನಿ, ಪಲಾವು, ಟೊಮೊಟೊ ಬಾತ್ ಈ ರೀತಿ ಏನು ಮಾಡೋಕ್ಕಾಗಲ್ಲ ಇದರಲ್ಲಿ. ಓನ್ಲಿ ಸಾಂಬಾರು ಈ ಥರ ವೈಟ್ ರೈಸ್ ಮಾಡ್ಕೋಬೋದು. ವೈಟ್ ರೈಸು ಜಾಸ್ತಿ ಮಾಡೋ ಹೋಗಿಲ್ಲ. ಸೊ ಒಂದು 3 ಜನಕ್ಕೆ 4 ಜನಕ್ಕೆ ಮಾಡಿದ್ರೆ ಆಗುತ್ತೆ. ದೊಡ್ಡದು ಅಂತ ತೊಗೊಂಡೆ ನಾನು, ಜಾಸ್ತಿ ಜನ ಬಂದಾಗ ಯಾರಾದರೂ ಮನೆಗೆ ಅಂಥ ಟೈಮಲ್ಲಿ ಮಾಡೋಣ ಅಂತ ತೊಗೊಂಡ್ರೆ ಅಂಥ ಟೈಮಲ್ಲಿ ಯೂಸ್ ಮಾಡೋಕ್ಕೆ ಆಗಲ್ಲ, ಆ ಥರ ಆಗೋಗಿದೆ. ಇದನ್ನು ಓನ್ಲಿ ಸಾಂಬಾರಿಗೆ ಅಂತ ಇಟ್ಕೋಬೇಕು. ಇನ್ಮೇಲೆ ನಾನು ಕೇಳಿದ್ರೆ ನನ್ನ ಫ್ರೆಂಡ್ನ, ಅದೇ ಪಾವಗಡದಲ್ಲಿ ನಾನು ಮೊನ್ನೆ ಒಂದು ವೀಡಿಯೋ ಹಾಕಿದ್ನಲ್ಲ ಮಿಕ್ಸಿ ತೊಗೊಂಡು ಬಂದಿದ್ದು, ಅವಳನ್ನು ಕೇಳಿದ್ರೆ ಈ ಥರದ್ದಲ್ಲ ಇನ್ನೊಂದು ತೋರಿಸಿದ್ಲಲ್ಲಿ, ಅದು 5-6 ಸಾವಿರ ಆಗುತ್ತೆ. ಇದು ಅಷ್ಟೇ, ಇದೇನು ಕಡಿಮೆ ಇಲ್ಲ, ಇದೂ 4-4.5 ಸಾವಿರನೇ ಏನೋ ಆಯಿತು.
ಅದನ್ನ ತೊಗೊಂಡ್ರೆ ಆಗಲ್ಲ. ಇದು ನನ್ನ ಹತ್ರನೂ ಒಂದಿದೆ, ಅದ್ರ ತಳೆ ಇಡುತ್ತೆ ಅಂತಂದು ಹೇಳಿದ್ಲು ಅವಳು. ಅಯ್ಯೋ ಇದೊಳ್ಳೆ ಕೆಲಸ ಆಯಿತು ಅಂತಂದು ಹೇಳ್ಬಿಟ್ಟು ಹಾಗೆ ಬಂದೆ. ಅದಕ್ಕೆ ಸಾಂಬಾರು ಇದರಲ್ಲೇ ಮಾಡಿದೆ. ತುಂಬ ಚೆನ್ನಾಗಿ ಅಂದರೆ ಫುಲ್ ಇದಾಗ್ಬಿಡುತ್ತೆ, ಮೆತ್ತಗಾಗ್ಬಿಡುತ್ತೆ. ಈಗ ಅದನ್ನು ಹೆಸರೆಲ್ಲ ಡಿವೈಡ್ ಮಾಡ್ಕೊಂಡು ಅದು ಮಸಿಯೋದ್ರಲ್ಲಿ ಮಸಿತಾ ಇದ್ದೀನಿ. ಹುಣಸೆ ಸಿಗರು ಉಳ್ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ. ಮತ್ತು ಮಧ್ಯಾಹ್ನ ಟೈಮ್ ಆದರೆ ಬಿಸಿ ಅನ್ನ ಮಾಡ್ಕೊಂಡು ತಿಂದರೆ ಎಕ್ಸಲೆಂಟ್ ಆಗಿರುತ್ತೆ ಟೇಸ್ಟು. ನಮ್ಮ ಮನೆಯವರಿಗೆ ನಾನು ಮಾಡುವಂಥ ಇದು ಹುಣಸೆ ಚಿಗುರಿನ ಸಾಂಬಾರು ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಎಣ್ಣೆ ಅಂದರೆ ಆಯಿಲಲ್ಲಿ ಒಗ್ಗರಣೆ ಕೊಟ್ಟು ಮತ್ತೊಂದು ಸ್ವಲ್ಪ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ನಿತಿನೂ ನಮ್ಮ ಮನೆಯವ್ರು ಸ್ವಲ್ಪ ತುಪ್ಪ ಕಡಿಮೆ ತಿನ್ನೋದು. ನಾನು ಅರವಿಂದ್ ಆದರೆ ತುಂಬ ಚೆನ್ನಾಗಿ ತಿಂತೀವಿ. ಹಾಗಾಗಿ ಅವ್ರಿಗೆ ಗೊತ್ತಿಲ್ಲದಂಗೆ ಸ್ವಲ್ಪ ಲೈಟಾಗಿ ತುಪ್ಪ ಹಾಕಿದ್ದೀನಿ. ತುಂಬ ಚೆನ್ನಾಗಿತ್ತು ನನಗೇನೋ ಟೇಸ್ಟ್ ಅವತ್ತು. ನಮ್ಮ ಮನೆಯವರು ಹಂಗೆ ಹೇಳಿದ್ರು. ಇನ್ನೇನು ಮಸ್ದಿದ್ದಾಯಿತು, ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಹೆಸರೆಲ್ಲ ತೆಗ್ದಿದ್ನಲ್ಲ, ಡಿವೈಡ್ ಮಾಡಿದ್ನಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡೋ ಅಷ್ಟರಲ್ಲಿ ಕೈ ಸುಟ್ಟುಬಿಡ್ತು ನನಗೆ. ಆ ಬಾಣಲಿ ಇನ್ನೂ ಹೀಟಿತ್ತು, ಅದನ್ನೇ ಇಟ್ಕೊಂಡು ಹಿಂಗೆ ಬಗ್ಗಿಸ್ಬಿಟ್ನಲ್ಲ, ಅದಕ್ಕೆ ಸುಡ್ತು. ಅದೇ ನಮ್ಮ ಮನೆಯವ್ರ ಹತ್ರ ಹೇಳ್ತಾಯಿದ್ದೆ ಸುಡ್ತು ಅಂತಂದು. ನಮ್ಮ ಮನೆಯವ್ರು ಏನಾದರೂ ಒಂದು ಮಾಡ್ಕೊಂತ ಹೇಳಿ ಅಂತಂದು ಬೈತಾಯಿದ್ರು. ಈಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಊಟ ಮಾಡಿ ನೆಕ್ಸ್ಟ್ ಹೊರಗಡೆ ಕೆಲಸ. ಇವ್ರು ಗೋಡೆ ಎಲ್ಲ ಕ್ಲೀನ್ ಮಾಡ್ತಾರೆ. ಸುಣ್ಣ ಬಳಿರಿ ಅಂದರೆ ಹಬ್ಬ ಎಲ್ಲ ಮುಗಿದ್ಮೇಲೆ ಬಳ್ಕೊಡ್ತೀನಿ ಅಂತಂದೇಳಿ ಈಗ ಹಬ್ಬ ಮುಗಿದ್ಮೇಲೆ ಬಳಿತಾರೆ. ರೋಲರ್ ಐತೆ ಹೇಳ್ರಿ, ಅದಕ್ಕೆ ಈ ಫ್ರಂಟ್ ಮಾತ್ರ ನೋಡ್ರಿ ಇಷ್ಟು ಗಲೀಜು. ಯಾಕಂದರೆ ಸೀಟು ಸ್ವಲ್ಪ ಶೀಟು ಕಡಿಮೆ ಇರೋ ಲೆಂತ್ ತಗೊಂಡು ಬಂದು ಹಾಕಿರೋದಾಗ ಅದಕ್ಕೋಸ್ಕರ ಹಂಗೆ ಮಳೆ ನೀರೆಲ್ಲ ಗೋಡೆ ಮೇಲೆ ಬಿದ್ದುಬಿಟ್ಟು ಫ್ರಂಟ್ ಗೋಡೆಗಳು ಮಾತ್ರ ಈ ರೀತಿ ಆಗಿರೋದು ನೋಡಿ. ಇನ್ನೊಳಗಡೆದೆಲ್ಲ ಸಖತ್ತಾಗಿದೆ ಗೋಡೆಗಳು. ಏನೋ ಪೇಂಟಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಆ ಥರ ಏನೂ ಇಲ್ಲ. ನಿತಿ ಮಾವನೆಲ್ಲ ಸ್ವಲ್ಪ ತಗೋಬಾ ಒಂದು ಕೊನೆ ಅಷ್ಟು. ಇವನೊಬ್ನು ಸೊ ನೋಡಿ, ಒಳಗಡೆ ಎಲ್ಲ ಫುಲ್ ಹೊಸ್ದಾಗಿ ಪೇಂಟ್ ಮಾಡಿಸಿದ್ವೇನೋ ಅನ್ನೋ ರೇಂಜ್ಗೆ ಇದೆ ಮನೆ. ಏನೋ ಆ ಥರ ಇಟ್ಕೊಂಡಿದ್ದೀನಿ. ಹೊರಗಡೆ ಮಾತ್ರ ಇಟ್ಕೊಳಕ್ಕಾಗಲಿಲ್ಲ, ಯಾಕೆಂದರೆ ಮಳೆ ಬರುತ್ತೆ ನಾನು ಇಟ್ಕೊಂಡ್ರು. ಮತ್ತು ಮಾರನೇ ದಿನವೇ ಆ ರೀತಿ ಆಗೋಗುತ್ತೆ ನೋಡಿ. ಒಳಗಡೆ ಎಷ್ಟು ಚೆನ್ನಾಗಿದೆ. ನೆಲ ಮಾತ್ರ ಹಳೇದೇ ಹೇಳ್ರಿ, ಯಾವಾಗಲೂ ಒರೆಸ್ಕೊತಾ ಇರ್ತೀನಿ, ಚೆನ್ನಾಗಿರುತ್ತೆ. ಇವತ್ತಿನ್ನೂ ಒರೆಸಿಲ್ಲ. ಸ್ವಲ್ಪ ಇದು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದ್ರೆ ಅಡುಗೆ ಮನೆ ತೋರಿಸ್ತೀನಿ ನಿಮಗೆ ಯಾವ ಥರ ಹರಡ್ಕೊಂಡಿದ್ದೀನಿ ಅಂತಂದು. ಸೊ ನಾನು ಬೆಳಿಗ್ಗೆ ಮಾತಾಡಿ ಇಟ್ಟಿದ ತಕ್ಷಣವೇ ನಾನು ಮೀಶೋಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಅವು ಬಂದೇ ಬಿಟ್ವು ನನಗೆ. ಶೀಟ್ಸ್ ಉಳ್ಕೆ ಆಗಿರೋ ನೋಡಿ. ಅಡುಗೆ ಮನೆಗೆ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಈಗ ಇದು ಬಂಡೆ, ನೀವು ಹೇಳ್ತಾ ಇದ್ರಲ್ಲ ಅಡುಗೆ ಮನೆ ಸ್ವಲ್ಪ ನೀಟಾಗಿ ಇಟ್ಕೊಳ್ರಿ ಅಂತಂದೇಳಿ. ಅದು ಹಳೆ ಮನೆ ಆಗಿರೋದ್ರಿಂದ ಇನ್ನೇನು ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. ಅದಕ್ಕೋಸ್ಕರ ಈ ಥರ ಶೀಟ್ಸ್ ಎಲ್ಲ ತೊಗೊಂಡು ವಾಲ್ಪೇಪರ್ಸ್ ಎಲ್ಲ ಹಾಕಿದ್ದೀನಿ. ಇದಿಷ್ಟು ಪೆಂಡಿಂಗ್ ಇತ್ತು ಈ ಸೈಡಿಗೆ ತೋರಿಸ್ತಾ ಇರೋದು. ಅದಕ್ಕೋಸ್ಕರ ನಾನು ಇಷ್ಟು ದಿನ ತೋರಿಸ್ಲಿಲ್ಲ ನಿಮಗೆ ವ್ಲಾಗಲ್ಲಿ. ಇನ್ಮೇಲೆ ನಾನು ಶೇರ್ ಮಾಡ್ಕೊತೀನಿ. ಇದು ಅಷ್ಟೇ ನೋಡಿ, ಹೊಸ್ದಾಗೆ ತಂದಿರೋವಂಥದ್ದು ಇದೂ ಮತ್ತು ಈ ಕಡೆ ಉಳಿಕೆಯಾಗಿರೋ ಪ್ಲೇಸ್ದು ಇವತ್ತು ಬಂದಿದ್ದು. ಸೊ ಹಂಗಾಗಿ ಈಗ ಈ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀನಿ. ಇದನ್ನೆಲ್ಲ ಇಷ್ಟೊತ್ತು ಹಾಕಿದ್ವಿ ನಮ್ಮ ಮನೆಯವರು. ಈಗ ನಮ್ಮ ಮನೆಯವರು ಹೊರಗಡೆ ಪೇಂಟು ಅದು ಸುಣ್ಣ ಎಲ್ಲ ಬಳಿತೀನಿ, ನೀನು ಅಷ್ಟರಲ್ಲಿ ಇದನ್ನೆಲ್ಲ ಕ್ಲಿಯರ್ ಮಾಡ್ಕ ಅಂತ ಹೇಳಿದ್ದಾರೆ ನೋಡಿ. ಇಷ್ಟು ಎಲ್ಲ ಜೋಡಿಸೀನಿ. ಇನ್ನು ಉಳಿಕೆ ಆಗಿರೋದು ನೋಡಿ ಇಷ್ಟಿದೆ ಇಲ್ಲಿ ಕೆಳಗಡೆ. ಇದನ್ನೆಲ್ಲ ಈಗ ಎತ್ತಿ ನೀಟಾಗಿ ಅದ್ರ ಪ್ಲೇಸ್ಗೆ ಅದು ಇಟ್ಕೊಂಡ್ರೆ ಈ ಕೆಲಸ ಮುಗಿಯುತ್ತೆ. ಇನ್ನೂ ಹೊರಗಡೆ ಕೆಲಸ ಇದೆ, ಪಾತ್ರೆಗಳು ಜಾಸ್ತಿ ಇದೆ ತೊಳೆಯೋದು, ಅದನ್ನೆಲ್ಲ ತೊಳ್ಕೊಬೇಕು. ಮತ್ತು ಒಂದು ಸ್ವಲ್ಪ ಮ್ಯಾಟ್ ನೆನೆಸಿದ್ದೀನಿ, ಅದನ್ನು ತೊಳೆದಾಕಬೇಕು. ವಾರ ಎಲ್ಲ ಇವತ್ತೇ ಮಾಡಿಬಿಡ್ತೀನಿ. ನಾಳೆನೇ ಹಬ್ಬ ಅಲ್ವಾ, ಶ್ರೀರಾಮನವಮಿ. ಅದಕ್ಕೆ ವಾರ ಎಲ್ಲ ಇವತ್ತೇ ಮಾಡಿಬಿಡ್ತೀನಿ. ಹಾಂ, ಹೊಡಿಯಲ್ಲ ಹೇಮೆ ಹಂಗೆ ಮತ್ತೆ ಹಿಂಗೆ ಇಕ್ತೀಯಾ? ಹಾಂ, ಹೊಡಿತಿ ಹಂಗೆ ಸುಮ್ಮನೆ ಒಂದು ಸಲ ಹೊಡಿ ನೋಡೋಣ. ಗೊಬ್ಬ ಹಾಕಿಸಂತ ಹೊಡಿಯೋದು ಬಿಡ್ತೀವಿ. ತಟ್ಟೆ ಎಲ್ಲ ತೊಳಿಬೇಕಂತ ಊಟ ಮಾಡೋದು ಬಿಡ್ತೀವಿ. ಏನು ಮಂಜಪ್ಪ ನೀನು. ವರ್ಷ ವರ್ಷ ಹೊಡಿಬೇಕು. ಏನು ಲಚಿ ನಿಮ್ಮನ್ನು ತಗೊಂಡೋಗ್ರಿ ಸುಣ್ಣ ಅಂತೈತಿ. ಹೌದು, ಒಂದೆರಡು ಸಲ ಅಂದ್ರೆ ಆಗೋಗ್ತೈತೆ ಬಡಿ. ತಿರ್ಗಾ ಹಂಗೆ ಆಗ್ತೈತೆ ಅಂತಂದು ಹಂಗೆ ಬಿಡ್ತೈತೆ ಅಂತ.
2-3 ಸಲ ಹಿಂಗೆ ಹತ್ಕೊಂಡ್ರೆ ಆಗೋಯ್ತು. ನೋಡಿ ಟೈಮ್ ಬಂದಾಗಲೇ ಒಂದು 7-7:30 ಆಗಿದೆ. ನಮ್ಮ ಮನೆಯವ್ರದ್ದು ಈಚೆ ಕಡೆ ಮನೆ ಬಳಿಯೋ ಕೆಲಸ ಅಂದರೆ ಸುಣ್ಣ ಬಳಿಯೋ ಕೆಲಸ ಎಲ್ಲ ಮುಗೀತು. ಈಗ ಕೈ ಕಾಲು ತೊಳ್ಕೊಂಡು ಬಕೆಟ್ ತೊಳಿತಾವ್ರೆ. ಇದೆಲ್ಲ ಸ್ವಲ್ಪ ಒಣಗಬೇಕು, ಯಾಕಂದರೆ ಈಗ ಸ್ವಲ್ಪ ಹಸಿದಿದೆಯಲ್ಲ ಗೋಡೆ ಎಲ್ಲ ಬೆಳೆದಿರೋದು. ಸೊ ಬೆಳಗ್ಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಇನ್ನೊಂದು ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ಬೆಳೆದಿರೋ ಅಂಥದ್ದು ಇಷ್ಟು. ರಿಯಲಾಗಿ ಇನ್ನೂ ಚೆನ್ನಾಗಿ ಕಾಣಿಸ್ತೈತೆ, ವೀಡಿಯೋಗೆ ಫುಲ್ ಒಂಥರ ಕ್ಲಾರಿಟಿಯಾಗಿ ಕಾಣಿಸ್ತೈತಲ್ಲ, ಸ್ವಲ್ಪ ಬ್ಲ್ಯಾಕ್ ಇರೋದೆಲ್ಲ ಹಂಗೆ ಕಾಣಿಸ್ತೈತೆ. ಬೆಳಗ್ಗೆ ತೋರಿಸ್ತೀನಿ ಫಿನಿಶಿಂಗ್ ಎಲ್ಲ ಯಾವ ರೀತಿ ಇರುತ್ತೆ ಏನೋ ಅಂತ. ಎಷ್ಟು ಚೆನ್ನಾಗಿ ಬೆಳ್ಕೊಟ್ರು. ವರ್ಷ ಹಿಂದಿನ ವರ್ಷ ಬೆಳೆದಿರಲಿಲ್ಲ, ಅದಕ್ಕೆ ಈ ವರ್ಷ ನೋಡಿ. ಈ ಕಡೆ ದಾರಿಗೆ ಹೋಗಿ ತೋರಿಸ್ತೀನಿ ತಾಳ್ರಿ, ಚೆನ್ನಾಗಿ ಕಾಣಿಸ್ತೈತಿ. ಇರೋ ಮನೇನೇ ನೀಟಾಗಿ ಇಟ್ಕೋಬೇಕಲ್ವ, ಹಾಗಾಗಿ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಮಳೆ ಬಂದರೆ ಒಂದೇ ದಿನವೇ ಎಲ್ಲ ಹೋಗ್ಬಿಡುತ್ತೆ ನೋಡಿ. ಕತ್ಲೆ ಆದರೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಮೊಬೈಲಲ್ಲಿ ಕ್ಲಾರಿಟಿ. ಶೀಟಿನ ಮನೆ, ಹಳೆ ಮನೆ ಆದ್ರೂ ಈ ರೀತಿ ಇಟ್ಕೊಂಡಿದ್ದೀವಿ. ಏನಂದರೆ ಹೊರ್ಗಡೆದೇ ಸ್ವಲ್ಪ ಚೆನ್ನಾಗಿರಲಿಲ್ಲ, ಅದಕ್ಕೆ ಇದನ್ನು ಕ್ಲಿಯರ್ ಮಾಡಿದ್ರು ನಮ್ಮ ಮನೆಯವರು. ಸ್ವಲ್ಪ ಹಂಗೆ ಬೆಟ್ರಂಗೆ ಮಾಡ್ತೀನಿ ಪರವಾಗಿಲ್ಲ ನೋಡೋಕ್ಕೆ ಅಂತಂದು ಮಾಡಿದ್ದಾರೆ. ಇಲ್ಲೇ ಈ ಗೋಡೆ ಮತ್ತು ಈ ಗೋಡೆ ಇಷ್ಟೇ ಪ್ರಾಬ್ಲಮ್ ನಮ್ಮ ಮನೆ. ಇನ್ನು ಒಳಗಡೆ ತೋರಿಸಿ ನೋಡಿ ಯಾವ ಥರ ಇದೆ ಅಂತಂದು. ಆಗಲೇ ತೋರಿಸಿದ್ದೆ ನಿಮಗೆ, ಇನ್ನೊಂದು ಸರಿ ತೋರಿಸ್ತೀನಿ. ಹಾಂ ನೋಡಿ, ಒಳಗಡೆ ಬಂದರೆ ಸೇಮ್ ಓಲ್ಡ್ ಮನೆ ಥರನೇ ಕಾಣಿಸುತ್ತೆ. ಮೇಲೆ ನೋಡಿದ್ರೆ ಶೀಟ್ ಆದರೆ ಕ್ಲೀನಾಗಿದೆ, ಗೋಡೆಗಳೆಲ್ಲ ಏನೂ ಗಲೀಜಾಗಿಲ್ಲ. ಸೊ ಹೊರ್ಗಡೆದು ಮಾತ್ರ ಆ ಥರ ಗಲೀಜು ಥರ ಕಾಣಿಸುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಓಕೆ, ಈ ರೀತಿ ಇವತ್ತು ನೋಡಿದ್ರಲ್ಲ ನೀವು ವೀಡಿಯೋ ಎಲ್ಲನೂ. ಸೊ ಈ ರೀತಿ ಶೇರ್ ಮಾಡ್ಕೊಂಡು ನಿಮ್ಮ ಜೊತೆ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.